ಬಿಜೆಪಿಯಲ್ಲಿ ಹೊಸ ಅಧ್ಯಕ್ಷರ ಅಲೆ ಶುರುವಾಗಿದೆ. ಭಾರತೀಯ ಜನತಾ ಪಕ್ಷದ 12ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಿಹಾರದ ಯುವ ನಾಯಕ ನಿತಿನ್ ನಬೀನ್ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ನಿತಿನ್ ಈ ಹುದ್ದೆಗೆ ಆಯ್ಕೆಯಾಗಿರುವುದು ವಿಶೇಷ. ನಿತಿನ್ಗೆ ಮೋದಿ, ಅಮಿತ್ ಶಾ ಸೇರಿದಂತೆ ಬಹುತೇಕರ ಬೆಂಬಲವಿದ್ದು ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದಂತಹ ಅನೇಕರು ನಿರ್ವಹಿಸಿದ್ದಂತಹ ಹುದ್ದೆ ಈಗ ನಿತಿನ್ ನಬೀನ್ ಪಾಲಾಗಿದ್ದು ಮುಂದಿನ 3 ವರ್ಷಗಳ ಕಾಲ ನಿತಿನ್ ಬಿಜೆಪಿಯ ಸಾರಥಿಯಾಗಲಿದ್ದಾರೆ. ಒಂದು ರಾಜಕೀಯ ಪಕ್ಷಕ್ಕೆ ಅಧ್ಯಕ್ಷ ಹುದ್ದೆ ಅನ್ನೋದು ತುಂಬಾ ಮಹತ್ವದ ಹುದ್ದೆ. ಅದರಲ್ಲೂ ಕೂಡ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಅನ್ನೋದು ತುಂಬಾ ದೊಡ್ಡ ಜವಾಬ್ದಾರಿ ಇರುವಂತಹ ಹುದ್ದೆ. ಆ ಸ್ಥಾನದಲ್ಲಿ ಕೂರೋ ವ್ಯಕ್ತಿ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗುತ್ತೆ. ಇಡೀ ದೇಶದಲ್ಲಿ ಪಕ್ಷದ ಆಗು ಹೋಗುಗಳನ್ನು ನೋಡಿಕೊಳ್ಳೋದು, ದೇಶಾದ್ಯಂತ ಪಕ್ಷದ ಬೇರುಗಳನ್ನು ಗಟ್ಟಿಗೊಳಿಸುವ ಹೊಣೆ ರಾಷ್ಟ್ರೀಯ ಅಧ್ಯಕ್ಷರ ಮೇಲಿರುತ್ತೆ. ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳೋ ವ್ಯಕ್ತಿ ಸೈದ್ಧಾಂತಿಕವಾಗಿ ಬದ್ಧವಾಗಿರಬೇಕಾಗುತ್ತೆ, ಜೊತೆಗೆ ಸಂಘಟನಾ ಚಾತುರ್ಯವನ್ನು ಹೊಂದಿರಬೇಕಾಗುತ್ತೆ. ಈಗ ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷ ಅನ್ನಿಸಿಕೊಂಡಿರುವಂತಹ ಬಿಜೆಪಿಯಲ್ಲೂ ಕೂಡ ನೂತನ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ನಡೆದಿದೆ. ಭಾರತೀಯ ಜನತಾ ಪಕ್ಷಕ್ಕೆ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ. ಕಮಲ ಪಡೆಗೆ ನೂತನ ಸಾರಥಿ ಸಿಕ್ಕಿದ್ದಾರೆ. ಬಿಜೆಪಿಯ ಅಧ್ಯಕ್ಷ ಹುದ್ದೆ ಅನ್ನೋದು 3 ವರ್ಷಗಳ ಅವಧಿಯದ್ದಾಗಿದ್ದು ಒಬ್ಬ ವ್ಯಕ್ತಿ ಸತತ 2 ಬಾರಿ ಮಾತ್ರ ಅಧ್ಯಕ್ಷ ಹುದ್ದೆಯನ್ನ ಮುಂದುವರಿಯೋಕೆ ಅವಕಾಶವಿದೆ. ಪ್ರಸ್ತುತ ಅಧ್ಯಕ್ಷರಾಗಿದ್ದಂಥ JP ನಡ್ಡಾ 2020ರಿಂದ ಈ ಹುದ್ದೆಯಲ್ಲಿದ್ದರು. ಅಧ್ಯಕ್ಷರಾಗಿ 2 ಅವಧಿ ಪೂರೈಸಿರುವಂಥ ನಡ್ಡಾ ಅವಧಿ 2026ಕ್ಕೆ ಕೊನೆಯಾಗಿತ್ತು. ಈಗ ಆ ಜಾಗಕ್ಕೆ ನೂತನ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ನಡ್ಡಾ ಜಾಗಕ್ಕೆ ನೇಮಕವಾಗಿರುವಂಥ ಬಿಜೆಪಿಯ ನೂತನ ಸಾರಥಿ ಯಾರು ಅಂದರೆ ಬಿಹಾರದ ನಿತಿನ್ ನಬೀನ್ ಅಂತ ಹೇಳಿ. ಬಿಹಾರದ 45 ವರ್ಷದ ಯುವ ನಾಯಕ ನಿತಿನ್ ನಬೀನ್ ಭಾರತೀಯ ಜನತಾ ಪಕ್ಷದ 12ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಜನವರಿ 20ರಂದು ಸಂಘಟನಾ ಪರ್ವ ಮೂಲಕ ನೂತನ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ. ಕಳೆದ ಡಿಸೆಂಬರ್ 14ರಿಂದ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿ ಕೂಡ ನಿತಿನ್ ಸೇವೆಯನ್ನು ಸಲ್ಲಿಸಿದ್ದಾರೆ. ಆ ಮೂಲಕ ಇದೇ ಮೊದಲ ಬಾರಿಗೆ ಬಿಜೆಪಿ ಯುವ ಅಧ್ಯಕ್ಷರ ನೇತೃತ್ವವನ್ನು ಕಾಣ್ತಾ ಇದೆ. ಜೊತೆಗೆ ಈ ನಿತಿನ್ ನಬೀನ್ ಅವಿರೋಧವಾಗಿ ಅಧ್ಯಕ್ಷ ಪಟ್ಟಕ್ಕೆ ಆಯ್ಕೆಯಾಗಿರುವುದು ವಿಶೇಷ. ಸಾಮಾನ್ಯವಾಗಿ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಒಂದಕ್ಕಿಂತ ಅಧಿಕ ವ್ಯಕ್ತಿಗಳು ನಾಮಪತ್ರವನ್ನು ಸಲ್ಲಿಸಿದರೆ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯುತ್ತೆ. ಬಹುತೇಕ ಸಂದರ್ಭಗಳಲ್ಲಿ ಪಕ್ಷದ ಹುದ್ದೆಗೆ ಒಂದಕ್ಕಿಂತ ಹೆಚ್ಚು ಆಕಾಂಕ್ಷಿಗಳಿರ್ತಾರೆ. ಹಾಗಾಗಿ ಅನೇಕ ನಾಮಪತ್ರಗಳು ಸಲ್ಲಿಕೆಯಾಗುತ್ತವೆ. ಆದರೆ ಈ ಬಾರಿ ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಬಾರಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಯಲ್ಲಿ ಕೇವಲ ನಿತಿನ್ ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿದರು. ಪೂರ್ವ ನಿರ್ಧಾರಿತವಾದಂತೆ ಈ ಹುದ್ದೆಗೆ ಬೇರೆ ಯಾರೂ ಕೂಡ ನಾಮಪತ್ರವನ್ನು ಸಲ್ಲಿಸಿರಲಿಲ್ಲ. ಹೀಗಾಗಿ ನಿತಿನ್ ನಬೀನ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಬಿಹಾರದ ಈ ಯುವ ನಾಯಕನಿಗೆ ಬಿಜೆಪಿಯ ಬಹುತೇಕ ರಾಷ್ಟ್ರೀಯ ನಾಯಕರ ಬೆಂಬಲವಿದೆ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಮಹತ್ವದ ಹುದ್ದೆಗೆ ಏರಬೇಕಾದ್ರೆ ಆ ಪಕ್ಷದ ರಾಷ್ಟ್ರಮಟ್ಟದ ನಾಯಕರ ಬೆಂಬಲವನ್ನು ಗಳಿಸುವುದು ಅವಶ್ಯಕವಾಗಿರುತ್ತೆ. ರಾಷ್ಟ್ರೀಯ ನಾಯಕರ ಬೆಂಬಲವಿರುವಂತಹ ಯಾವುದೇ ವ್ಯಕ್ತಿ ಪಕ್ಷದಲ್ಲಿ ಸುಲಭವಾಗಿ ಉನ್ನತ ಹುದ್ದೆಗೆ ಏರ್ತಾನೆ. ಅದರಂತೆ ಈ ನಿತಿನ್ ನಬೀನ್ ಪಾಲಿಗೂ ಕೂಡ ಇದು ವರವಾಗ್ಬಿಟ್ಟಿದೆ. ಈಗ ಬಿಜೆಪಿ ಹೈಕಮಾಂಡ್ ಅಂದರೆ ಮುಖ್ಯವಾಗಿ ನೆನಪಾಗೋದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ. ಪಕ್ಷದ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳೋಕೆ ಇನ್ನಿತರ ಕಮಿಟಿಗಳು ಬಿಜೆಪಿಯಲ್ಲಿ ಇದ್ದಾವಾದರೂ ಎಲ್ಲ ಪ್ರಮುಖ ನಿರ್ಧಾರಗಳಲ್ಲಿ ಮೋದಿ ಮತ್ತು ಅಮಿತ್ ಶಾ ಅಭಿಪ್ರಾಯ ತುಂಬ ಮುಖ್ಯವಾಗಿರುತ್ತೆ. ಈಗ ನಿತಿನ್ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾಗುವ ಹಿಂದೆ ಕೂಡ ಮೋದಿ, ಅಮಿತ್ ಶಾ ಮುಂತಾದ ನಾಯಕರ ಆಶೀರ್ವಾದವಿದೆ. ಜಸ್ಟ್ 45 ವರ್ಷದ ನಿತಿನ್ ನಬೀನ್ ಈಗ ಕೇಸರಿ ಪಾಳೆಯದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ಈ ಯುವ ನಾಯಕ ಕಮಲ ಪಡೆಯ ಸಾರಥಿಯಾಗೋದ್ರೆ ಹಿಂದೆ ರಾಷ್ಟ್ರೀಯ ನಾಯಕರ ಬೆಂಬಲವಿದೆ. ಬಿಹಾರದ ಈ ನಾಯಕನಿಗೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಬಹುತೇಕ ರಾಷ್ಟ್ರೀಯ ನಾಯಕರ ಬೆಂಬಲವಿದೆ. ಇದೇ ಕಾರಣಕ್ಕೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ನಿತಿನ್ಗೆ ಒಲಿತು ಬಂದಿತ್ತು. ಅದಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೇವಲ ರಾಷ್ಟ್ರೀಯ ನಾಯಕರ ಬೆಂಬಲ ಮಾತ್ರವಲ್ಲ, ಒಬ್ಬ ಸಂಘಟನಾ ಚತುರ ಅನ್ನೋದು ಕೂಡ ನಿತಿನ್ ನಬೀನ್ನ ಪಾಲಿಗಿರುವಂತಹ ಪ್ಲಸ್ ಪಾಯಿಂಟ್. ಬಿಹಾರ ಮೂಲದವರಾದಂಥ ನಿತಿನ್ ನಬೀನ್ ಸಂಘಟನಾ ಚತುರ ಅಂತಲೇ ಹೆಸರಾಗಿದ್ದಾರೆ. ನಿತಿನ್ ಈಗಾಗಲೇ ಡಿಸೆಂಬರ್ 14ರಿಂದ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಿಹಾರದಲ್ಲಿ ಬಿಜೆಪಿಯ ಹಿರಿಯ ನಾಯಕರನ್ನಿಸಿಕೊಂಡಿರುವಂಥ ನಿತಿನ್ ನಬೀನ್ ಅಲ್ಲಿನ ವಿಧಾನಸಭೆಗೆ 5 ಬಾರಿ ಆಯ್ಕೆಯಾಗಿದ್ದಾರೆ. ಬಿಹಾರ ಸರ್ಕಾರದ ಮಾಜಿ ಸಚಿವರು ಕೂಡ ಆಗಿದ್ದಾರೆ. ಇಂತಹ ನಿತಿನ್ ಪಕ್ಷ ಸಂಘಟನೆಯಲ್ಲಿ ಹಾಗೂ ಆಡಳಿತ ಚತುರ ಎನಿಸಿಕೊಂಡಿದ್ದು ಅಪಾರ ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ. 2 ದಶಕಗಳಿಂದ ಅಂದರೆ 2006ರಿಂದ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಇಂತಹ ರಾಜಕಾರಣಿಗೆ ಬಿಜೆಪಿಯ ಹಲವು ಮಹಾನ್ ನಾಯಕರನ್ನ ನಿರ್ವಹಿಸಿದ್ದಂತಹ ಮಹತ್ವದ ಹುದ್ದೆ ಒಲಿದು ಬಂದಿದೆ. ಭಾರತೀಯ ಜನತಾ ಪಕ್ಷ ಬಿಜೆಪಿ ಅಥವಾ ಕೇಸರಿ ಪಾಳೆಯ ಅನ್ನಿಸಿಕೊಂಡಿರುವಂಥ ಈ ಪಕ್ಷ ಇಂದು ವಿಶ್ವದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ ಅನಿಸ್ಕೊಂಡಿದೆ.
ರಾಮ ಜನ್ಮಭೂಮಿ ರಥಯಾತ್ರೆಯಿಂದ ಆರಂಭವಾದಂತಹ ಬಿಜೆಪಿಯ ವಿಜಯ ಯಾತ್ರೆ ಈಗ ವಿಶ್ವದ ಅತಿದೊಡ್ಡ ಪಕ್ಷ ಎಂಬಲ್ಲಿಗೆ ಬಂದು ನಿಂತಿದೆ. ದೇಶದಲ್ಲಿ ಬಿಜೆಪಿ ಈ ಮಟ್ಟಿಗೆ ಬೆಳವಣಿಗೆ ಹೊಂದೋಕೆ ಅನೇಕ ನಾಯಕರು ತಮ್ಮ ಕೊಡುಗೆಯನ್ನು ಸಲ್ಲಿಸಿದ್ದಾರೆ. ಕೋಟ್ಯಾಂತರ ಕಾರ್ಯಕರ್ತರ ಬೆವರಿನ ಶ್ರಮವಿದೆ. ಅದರಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಅಧ್ಯಕ್ಷ ಹುದ್ದೆಯ ಚುಕ್ಕಾಣಿ ಹಿಡಿಯುವ ಮೂಲಕ ಪಕ್ಷದ ಬೇರುಗಳನ್ನು ಹಲವರು ಗಿಟ್ಟಿಸಿಕೊಳಿಸಿದ್ದಾರೆ. 50ರ ದಶಕದಲ್ಲಿ ಭಾರತೀಯ ಜನಸಂಘ ಆರಂಭವಾಗಿದ್ದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಧ್ಯಕ್ಷತೆಯಲ್ಲಿ. 1951ರಲ್ಲಿ ಆರಂಭವಾದಂತಹ ಜನಸಂಘ 1977ರವರೆಗಿನ 26 ವರ್ಷಗಳ ಅವಧಿಯಲ್ಲಿ 12 ಜನ ಅಧ್ಯಕ್ಷರನ್ನು ಕಂಡಿದೆ. ತುರ್ತು ಪರಿಸ್ಥಿತಿ ವಿರುದ್ಧದ ಹೋರಾಟದ ಪೂರ್ಣಗೊಂಡ ನಂತರ 1980ರ ಏಪ್ರಿಲ್ 6ರಂದು ಭಾರತೀಯ ಜನಸಂಘ ಭಾರತೀಯ ಜನತಾ ಪಕ್ಷವಾಗಿ ರೂಪಾಂತರಗೊಳ್ಳಿತು. ಜನಸಂಘ ಬಿಜೆಪಿಯಾಗಿ ರೂಪಾಂತರಗೊಂಡ ಮೇಲೆ ಇಲ್ಲಿವರೆಗೂ 11 ಅಧ್ಯಕ್ಷರನ್ನ ಮಾತ್ರ ಕಂಡಿದೆ. ಈ ಪೈಕಿ ಬಿಜೆಪಿ ಭೀಷ್ಮ ಅಂತಲೇ ಕರೆಸಿಕೊಳ್ಳುವಂತಹ ರಾಮ ರಥಯಾತ್ರೆಯ ಮೂಲಕ ಬಿಜೆಪಿಗೆ ದೇಶಾದ್ಯಂತ ಅಡಿಪಾಯ ಹಾಕಿಕೊಟ್ಟಂತ LK ಅಡ್ವಾಣಿ ಅವರು ಸುದೀರ್ಘ 3 ಅವಧಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಈಗ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ 2 ಬಾರಿ, ಜೊತೆಗೆ ಪ್ರಸ್ತುತ ಗೃಹ ಸಚಿವರಾಗಿರುವಂತಹ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತ ಅಮಿತ್ ಶಾ 2 ಬಾರಿ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ಅಜಾತ ಶತ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ವೆಂಕಯ್ಯ ನಾಯ್ಡು, ನಿತಿನ್ ಗಡ್ಕರಿಯಂತಹ ನಾಯಕರು ಕೂಡ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ನೇಮಕವಾಗಿರುವಂತಹ ನಿತಿನ್ ನಬೀನ್ ಬಿಜೆಪಿಯ 12ನೇ ರಾಷ್ಟ್ರಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇನ್ನು ಬಿಜೆಪಿಯ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ಕೆಲವು ನಿಯಮಗಳಿವೆ. ಪಕ್ಷದಲ್ಲಿ ಕನಿಷ್ಠ 15 ವರ್ಷ ಸೇವೆಯನ್ನು ಸಲ್ಲಿಸಿದ ಯಾವುದೇ ಸದಸ್ಯರು ಕೂಡ ಅಧ್ಯಕ್ಷರಾಗಿ ಆಯ್ಕೆಯಾಗುವಂತಹ ಅರ್ಹತೆಯನ್ನು ಹೊಂದಿದ್ದಾರೆ. ಪಕ್ಷದ ರಾಷ್ಟ್ರೀಯ ಹಾಗೂ ಎಲ್ಲ ರಾಜ್ಯ ಮಂಡಳಗಳಿಂದ ಆಯ್ಕೆಯಾದಂಥ ಸದಸ್ಯರನ್ನು ಒಳಗೊಂಡಿರುವಂಥ ಆಯ್ಕೆ ಸಮಿತಿ ಪಕ್ಷದ ಅಧ್ಯಕ್ಷರ ಚುನಾವಣೆಯನ್ನು ನಡೆಸುತ್ತೆ. ಸಾಮಾನ್ಯವಾಗಿ ಪಕ್ಷದ ಅತ್ಯಂತ ಹಿರಿಯ ಸದಸ್ಯರನ್ನ ಈ ಸ್ಥಾನಕ್ಕೆ ಆಯ್ಕೆ ಮಾಡೋದು ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಂಥ ವಾಡಿಕೆ. ಈ ಪೈಕಿ ರಾಜ್ಯ ಮಂಡಳಿಗಳ ಕನಿಷ್ಠ 20 ಸದಸ್ಯರು ಅಧ್ಯಕ್ಷರ ಹೆಸರನ್ನು ಅನುಮೋದಿಸುವುದು ಕಡ್ಡಾಯವಾಗಿದೆ. ರಾಷ್ಟ್ರೀಯ ಅಧ್ಯಕ್ಷರ ಅಧಿಕಾರಾವಧಿ 3 ವರ್ಷಗಳದ್ದಾಗಿದ್ದು ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ಒಬ್ಬ ವ್ಯಕ್ತಿಗೆ 2 ಬಾರಿ ಮಾತ್ರ ಅಧ್ಯಕ್ಷರಾಗುವಂಥ ಅವಕಾಶವಿದೆ. ಇದಿಷ್ಟು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹುದ್ದೆಯ ಬಗ್ಗೆ. ಆದರೆ ಅತ್ತ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಪರೋಕ್ಷವಾಗಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯಲ್ಲಿ 75 ವರ್ಷ ಮೇಲ್ಪಟ್ಟವರು ಸ್ವಯಂ ನಿವೃತ್ತಿಯಾಗಬೇಕು ಅನ್ನುವಂಥ ಅಘೋಷಿತ ನಿಯಮವಿದೆ. ವಯಸ್ಸಿನ ಕಾರಣಕ್ಕೆ ಈ ಹಿಂದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ BS ಯಡಿಯೂರಪ್ಪರನ್ನ ಅಧಿಕಾರದ ಮಧ್ಯದಲ್ಲೇ ಕೆಳಗಿಳಿಸಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಈಗ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೂಡ ಅಂತಹದೇ ಒಂದು ಮಾತನ್ನು ಹೇಳಿದ್ದಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತಾಡಿದಂಥ ಗಡ್ಕರಿ ಬಿಜೆಪಿಯಲ್ಲಿನ ಹಿರಿಯ ನಾಯಕರು ಸ್ವಯಂ ನಿವೃತ್ತಿಯಾಗಬೇಕು, ಯುವಕರಿಗೆ ತಮ್ಮ ಸ್ಥಾನವನ್ನು ಬಿಟ್ಕೊಡಬೇಕು ಅನ್ನೋ ಮಾತಾಡಿದ್ದಾರೆ. ನಿತಿನ್ ಗಡ್ಕರಿ ಈ ಹೇಳಿಕೆಯನ್ನ ಯಾರಿಗೆ ಗುರಿಯಾಗಿಸಿ ಹೇಳಿದ್ರು ಅನ್ನೋದನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಅಲ್ಲಿ ಕಾಣೋ ಹೆಸರು ಪ್ರಧಾನಿ ನರೇಂದ್ರ ಮೋದಿ ಅವರದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈಗಾಗಲೇ 75 ವರ್ಷ ತುಂಬಿದೆ. ಈ ಹಿಂದೆ RSS ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಕೂಡ 75 ವರ್ಷ ತುಂಬಿದ ಬಿಜೆಪಿ ನಾಯಕರು ನಿವೃತ್ತರಾಗಬೇಕು ಅಂದಿದ್ದ ಹೇಳಿಕೆ ದೊಡ್ಡ ಸದ್ದು ಮಾಡಿತ್ತು. ಮೋದಿ ಅವರನ್ನೇ ಗುರಿಯಾಗಿಸಿ ಭಾಗವತರು ಈ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ಗುಲ್ಲೆ ಬಿತ್ತು. ಕೊನೆಗೆ ಸ್ವತಃ ಮೋಹನ್ ಭಾಗವತ್ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿತು. ಈಗ ನಿತಿನ್ ಗಡ್ಕರಿ ಕೂಡ ಇಂತಹದೇ ಹೇಳಿಕೆಯನ್ನು ನೀಡುವ ಮೂಲಕ ಪರೋಕ್ಷವಾಗಿ ಮೋದಿ ಅವರನ್ನೇ ಟಾರ್ಗೆಟ್ ಮಾಡಿದ್ರ ಅನ್ನುವಂಥ ಅನುಮಾನ ಮೂಡೋದು ಸುಳ್ಳಲ್ಲ. ಬಿಜೆಪಿಯ 12ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಿಹಾರದ ನಿತಿನ್ ನಬೀನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅತ್ತ ಬಿಜೆಪಿಯ ಹಿರಿಯ ನಾಯಕರು ಸ್ವಯಂ ನಿವೃತ್ತಿಯಾಗಬೇಕು ಅಂದಿದ್ದಾರೆ ಸಚಿವ ನಿತಿನ್ ಗಡ್ಕರಿ. ಗಡ್ಕರಿ ಯಾರನ್ನ ಗುರಿಯಾಗಿಸಿ ಈ ಮಾತು ಹೇಳಿದ್ದಾರೆ ಅನ್ನೋದು ಈಗ ಗುಟ್ಟಾಗೇನೂ ಉಳಿದಿಲ್ಲ.